ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 9ನೇ ತಿರುನಾಮ ಭೂತಭಾವನಃ. ಆಳ್ವಾರರು ಸಂತರು ಇದ್ದ ಹಾಗೆ. 12 ಆಳ್ವಾರರಲ್ಲಿ 4ನೇಯವರು ತಿರುಮಲಿಶೈ ಆಳ್ವಾರ್. ಆಳ್ವಾರರು ಯಾವಾಗಲೂ ಭಗವಂತನ ಮಹಿಮೆಗಳನ್ನು ಯೋಚಿಸುತ್ತಾ ಹಾಡುತ್ತಾ ಇರುತ್ತಿದ್ದರು. ತಿರುಮಲಿಶೈ ಆಳ್ವಾರರು ತಮಿಳುನಾಡಿನ ಬಳಿಯ ತಿರುಮಲಿಶೈ ಎಂಬ ಸ್ಥಳದಲ್ಲಿ ಹುಟ್ಟಿ ವಾಸಿಸುತ್ತಿದ್ದರು. ಒಮ್ಮೆ ಆಳ್ವಾರರಿಗೆ ಕುಂಭಕೋಣಂನಲ್ಲಿರುವ ಶ್ರಾಂಗಪಾಣಿ ಭಗವಂತನ ದಿವ್ಯ ದರ್ಶನವನ್ನು ಪಡೆಯುವ ಆಸೆ ಆಯಿತು. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸೂರ್ಯನು ಅತ್ಯಂತ ಪ್ರಖರವಾಗಿರುವಾಗ ಅವರು ತಿರುಮಲಿಶೈಯಿಂದ ಕುಂಭಕೋಣಂಗೆ ಸುಮಾರು 167 ಮೈಲಿ ದೂರ ನಡೆದು ಹೋದರು. ಆಳ್ವಾರರು ದೇವಸ್ಥಾನವನ್ನು ಪ್ರವೇಶಿಸಿದಾಗ ಮಧ್ಯಾಹ್ನವಾಗಿತ್ತು. ದೇವಸ್ಥಾನದ ಒಳಗೆ ಪೂಜೆ ನಡೆಯುತ್ತಿತ್ತು ಮತ್ತು ಅರ್ಚಕರು ಶ್ರಾಂಗಪಾಣಿ ಭಗವಂತನಿಗೆ ಸಿಹಿ ಪೊಂಗಲನ್ನು ಅರ್ಪಿಸುತ್ತಿದ್ದರಿಂದ ಭಗವಂತನ ಮುಂದಿನ ಪರದೆಯನ್ನು ಮುಚ್ಚಲಾಗಿತ್ತು. ಭಗವಂತನು ಅರ್ಚಕರೊಂದಿಗೆ ಮಾತನಾಡುತ್ತಾ, ನನ್ನ ಭಕ್ತ ತಿರುಮಲಿಶೈ ಆಳ್ವಾರನು ಹೊರಗೆ ಕಾಯುತ್ತಿದ್ದಾನೆ. ಅವನು ಈ ಕಡು ಬಿಸಿಲಿನಲ್ಲಿ ನನ್ನ ದರ್ಶನಕ್ಕಾಗಿ ಬಹಳ ದೂರದಿಂದ ನಡೆದು ಬಂದಿದ್ದಾನೆ. ಅವನು ದಣಿದಿದ್ದಾನೆ ಮತ್ತು ಹಸಿದಿದ್ದಾನೆ. ಮೊದಲು ಈ ಸಿಹಿ ಪೊಂಗಲನ್ನು ಅವನಿಗೆ ಕೊಡು ಎಂದರು. ಅರ್ಚಕರು ಪರದೆಯ ಹಿಂದಿನಿಂದ ಬಂದು ಆಳ್ವಾರರಿಗೆ, ಭಗವಂತನು ಮೊದಲು ನೀವು ಸಿಹಿ ಪೊಂಗಲನ್ನು ಸೇವಿಸಬೇಕೆಂದು ಆಜ್ಞಾಪಿಸಿದ್ದಾರೆ ಎಂದರು. ಆಳ್ವಾರರು ಅರ್ಚಕರಿಗೆ, ಅದು ಹೇಗೆ ಸರಿ? ಭಗವಂತ ಸೇವಿಸಿ ಆಶೀರ್ವದಿಸಿದ ಪ್ರಸಾದವನ್ನು ನಾವು ಸೇವಿಸಬೇಕು. ಅದು ಭಗವಂತನಿಗೆ ಅರ್ಪಣೆಯಾಗದಿದ್ದರೆ ಅವನ ದಾಸನಾದ ನಾನು ಹೇಗೆ ತಾನೇ ಆ ಸಿಹಿ ಪೊಂಗಲನ್ನು ತಿನ್ನಲು ಸಾಧ್ಯ ಎಂದರು. ಅರ್ಚಕರು, ನನಗೆ ಗೊತ್ತಿಲ್ಲ, ನೀವು ಭಗವಂತನನ್ನೇ ಕೇಳಿ ಎಂದರು. ಹಾಗಾಗಿ ಆಳ್ವಾರರು ಭಗವಂತನ ಮುಂದೆ ಹೋಗಿ, ನೀವು ಸೇವಿಸಿ ಆಶೀರ್ವದಿಸಿದ ಆಹಾರವನ್ನು ಪ್ರಸಾದವಾಗಿ ತಿನ್ನುವುದು ನನ್ನ ಕರ್ತವ್ಯ. ಆದರೆ ನಾನು ಮೊದಲು ಆಹಾರ ಸೇವಿಸಿ ನಂತರ ನಿಮಗೆ ಅರ್ಪಿಸುವಂತೆ ಹೇಳುತ್ತಿದ್ದೀರಾ? ಇದು ನನ್ನ ಮನಸ್ಸಿಗೆ ಯಾಕೋ ಒಪ್ಪುತ್ತಿಲ್ಲವಲ್ಲ ಎಂದರು. ಭಗವಂತನು ಆಳ್ವಾರರಿಗೆ, ನೋಡು, ಶರೀರಕ್ಕೆ ಹಸಿವಾದಾಗ ಅದಕ್ಕೆ ಆಹಾರ ನೀಡಿ ಹಸಿವನ್ನು ನೀಗಿಸುವುದು ಆತ್ಮ ಅಥವಾ ಜೀವಾತ್ಮನ ಕರ್ತವ್ಯ. ನಾವೆಲ್ಲರೂ ಈ ಜನ್ಮದಲ್ಲಿ ಪಡೆದಿರುವ ಶರೀರಗಳೊಳಗೆ ವಾಸಿಸುತ್ತಿರುವ ಜೀವಾತ್ಮರು. ನಮ್ಮ ಶರೀರಗಳಿಗೆ ಹಸಿವಾದಾಗ ನಾವೇ ಆಗಿರುವ ಜೀವಾತ್ಮರು ನಮ್ಮ ಹೊಟ್ಟೆಯನ್ನು ತುಂಬಿಸಲು ಪ್ರಯತ್ನಿಸುತ್ತೇವೆ. ಎಲ್ಲ ಜೀವಾತ್ಮವು ನನ್ನ ಶರೀರ. ನಾನು ಪ್ರತಿ ಜೀವಾತ್ಮದೊಳಗಿರುವ ಪರಮಾತ್ಮ. ಆದ್ದರಿಂದ ಜೀವಾತ್ಮ ಹಸಿದಾಗ ಅದರೊಳಗಿರುವ ಆತ್ಮನಾಗಿ ಅದನ್ನು ಪೋಷಿಸುವುದು ನನ್ನ ಕರ್ತವ್ಯ. ನಿನ್ನ ಶಾರೀರಿಕ ಹಸಿವನ್ನು ನೀಗಿಸಲು ಈ ಸಿಹಿ ಪೊಂಗಲನ್ನು ಸೇವಿಸು. ನಿನ್ನ ಜೀವಾತ್ಮದ ಹಸಿವನ್ನು ನೀಗಿಸಲು ನನ್ನ ದಿವ್ಯ ರೂಪವಾದ ಶ್ರಾಂಗಪಾಣಿಯನ್ನು ನೋಡಿ ಆನಂದಿಸು. ಹೀಗೆ ನಿನ್ನ ದೇಹ ಮತ್ತು ಆತ್ಮವೆರಡನ್ನು ಕಾಡುತ್ತಿದ್ದ ಹಸಿವನ್ನು ನೀನು ತೃಪ್ತಿಪಡಿಸಿಕೊ ಎಂದರು. ಹೀಗಾಗಿ ಆಳ್ವಾರರು ಸಿಹಿ ಪೊಂಗಲನ್ನು ಸೇವಿಸಿದರು. ನಂತರ ಅದನ್ನು ಶ್ರಾಂಗಪಾಣಿ ಭಗವಂತನಿಗೆ ಅರ್ಪಿಸಲಾಯಿತು. ಸಾಮಾನ್ಯವಾಗಿ ಭಗವಂತನನ್ನು ಪಿರಾನ್ ಮತ್ತು ಭಕ್ತರನ್ನು ಆಳ್ವಾರ್ ಎಂದು ಕರೆಯಲಾಗುತ್ತದೆ. ಆದರೆ ಕುಂಭಕೋಣಂನಲ್ಲಿ ಭಗವಂತ ಮೊದಲು ಆಹಾರ ಸೇವಿಸುವ ವಿಧಿಯು ತಲೆಕೆಳಗಾದ ಕಾರಣ ತಿರುಮಲಿಶೈ ಆಳ್ವಾರರಿಗೆ ತಿರುಮಲಿಶೈ ಪಿರಾನ್ ಎಂಬ ತಿರುನಾಮ ಮತ್ತು ಶ್ರಾಂಗಪಾಣಿ ಭಗವಂತನಿಗೆ ಆರಾವ ಅಮುದನಾಳ್ವಾರ್ ಎಂಬ ತಿರುನಾಮ ಬಂತು. ಇಂದಿಗೂ ಶ್ರಾಂಗಪಾಣಿ ದೇವಸ್ಥಾನದಲ್ಲಿ ಭಗವಂತನನ್ನು ಪ್ರೀತಿಯಿಂದ ಆರಾವ ಅಮುದನಾಳ್ವಾರ್ ಎಂದು ಕರೆಯುತ್ತಾರೆ. ಇದು ಎಂತಹ ದಿವ್ಯ ಕಥೆಯಲ್ಲವೇ? ಭೂತಭಾವನಃ ಎಂದರೆ ಎಲ್ಲಾ ಜೀವಾತ್ಮಗಳ ಆಹಾರದ ಅಗತ್ಯವನ್ನು ಪೂರೈಸುವ ಮೂಲಕ ಕಾಳಜಿ ವಹಿಸುವವನು ಎಂದು ಅರ್ಥ. ನಾವು ಪ್ರತಿದಿನ ಭೂತಭಾವನಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಉತ್ತಮ ಆರೋಗ್ಯ ಮತ್ತು ಶಾಶ್ವತ ಶಾಂತಿಯನ್ನು ಆಶೀರ್ವದಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.